ಹಾಯ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ರೂಟ್ ಸಪೋರ್ಟ್ ಅಕಾಡೆಮಿ. ನಾವಿವತ್ತು ಇಂಡಿಯನ್ ಎಕಾನಮಿ ಹೇಗೆ ಡೆವಲಪ್ ಆಯ್ತು, ಬ್ರಿಟಿಷ್ ಮುಂಚೆಯಿಂದ ಹೇಗಿತ್ತು, ಬ್ರಿಟಿಷ್ ಏರಾದಲ್ಲಿ ಹೇಗಿತ್ತು, ಬ್ರಿಟಿಷ್ ಹೋದ್ಮೇಲೆ ಹೇಗಾಯ್ತು ಅನ್ನೋದನ್ನ ತಿಳ್ಕೊಳ್ಳೋದ. ಅದಕ್ಕಿಂತ ಮುಂಚೆ ನಾನು ಒಂದು ಸಣ್ಣ ಕೋವೆಟ್ ಹೇಳಕ್ ಇಷ್ಟಪಡ್ತೀನಿ. ದ ಬೆಸ್ಟ್ ವೇ ಟು ಪ್ರೆಡಿಕ್ಟ್ ಯುವರ್ ಫ್ಯೂಚರ್ ಈಸ್ ಕ್ರಿಯೇಟ್ ಟುಡೇ ಇಟ್ ಸೆಲ್ಫ್ ಅಂತ. ಅಂದ್ರೆ ಈಗ ನಾವೆಲ್ಲರೂ ಕಾಮನ್ ಆಗಿ ಏನು ಚಿಕ್ಕ ವಯಸ್ಸಿನಿಂದ ಡ್ರೀಮ್ಸ್ ತುಂಬಾ ಇದೆ. ನಾನು ದೊಡ್ಡವರಾದ್ಮೇಲೆ ಈ ರೀತಿ ಆಗ್ಬೇಕು ಅಂತ ತುಂಬಾ ಹಲವಾರು ಕನ್ಸನ್ನ ಕಾಣ್ತಾ ಇರ್ತೀವಿ. ಅದಕ್ಕಿಂತ ಮುಂಚೆ ನಾವೇನಾದ್ರೂ ಅದಕ್ಕೊಂದು ಪ್ರಯತ್ನವನ್ನ ಮಾಡ್ಬೇಕಲ್ವಾ. ಅದಕ್ಕೆ ನಾವೇನ ಮುಂದಾಲೋಚನೆ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಬಿಡಿ ನಾಳೆ ನಾಳಿದ್ ಮಾಡದ ಈ ರೀತಿ ಮುಂದೆ ತಳ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನೆಲ್ಲ ಬಿಟ್ಟು ಯಾಕೆ ನಾವು ಇವತ್ತೇ ಶುರು ಮಾಡಬಾರ್ದು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಾನು ಶುರು ಮಾಡ್ತೀನಿ. ಈ ಇಂಡಿಯನ್ ಎಕಾನಮಿ ಅನ್ನೋದೇನಿದೆ ಇದು ನಾವ್ ಹೇಳ್ಕೊಂಡ್ ಬರ್ತೀವಿ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಆ ಕಾಲದಿಂದ ಹಿಡಿದು ಇಲ್ಲಿ ತನಕನೂ ತುಂಬಾ ಎಕ್ಸ್ಪೆಂಡಬಲ್ ಆಗಿದೆ. ಇದರಲ್ಲಿ ಪ್ರಮುಖವಾದ ಅಂಶ ಏನಂತಂದ್ರೆ ಒಂದು ಕಂಟ್ರಿಯ ಎಕಾನಮಿ ಡೆವಲಪ್ ಆಗ್ಬೇಕಂದ್ರೆ ಒಂದು 4 ಪಿಲ್ಲರ್ಸ್ ಗಳ ತುಂಬಾ ಅವಶ್ಯಕತೆ ಇದೆ. ಅದರಲ್ಲಿ ಯಾವ್ದು ಅಂತಂದ್ರೆ ಬ್ಯಾಂಕಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಏನಿದು ಈ 4 ಪಿಲ್ಲರ್, ಏನಿದು ತುಂಬಾ ಕಾನ್ಸೆಪ್ಟ್ ಅಂತ ಅಂದ್ರೆ ಜಸ್ಟ್ ನೀವ್ ನೋಡಿ, ಈಗ ಒಂದು ಮನೆ ಕಟ್ಸ್ಬೇಕು ಅಂತಂದ್ರೆ ನಮ್ಗೆ ಒಂದು 4 ಆಧಾರ ಸ್ತಂಭಗಳು ಬೇಕು. ಇದರಿಂದ ತಾನೇ ಅದೊಂದು ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ನಾವು ಅದಕ್ಕೆ ತಾರಸಿ ಆಗಿರ್ಬೋದು, ಏನೇ ಆಗ್ಲಿ ಕಟ್ಕೊಂಡು ಹೋಗ್ಬೋದು. ಅದೇ ರೀತಿ ಒಂದು ಕಂಟ್ರಿ ಎಕಾನಮಿ ಡೆವಲಪ್ ಆಗ್ಬೇಕಂತಂದ್ರೆ ಈ 4 ಕಾನ್ಸೆಪ್ಟ್ಸ್ ಏನಿದೆ ಇದು ತುಂಬಾ ಪ್ರಮುಖವಾದಾಗಿದೆ. ಈಗ ಎಕನಾಮಿಲಿ 2 ಪಾರ್ಟ್ ಆಗಿ ಡಿವೈಡ್ ಮಾಡೋದಂತಂದ್ರೆ ಮೈಕ್ರೋ ಎಕನಾಮಿಕ್ಸ್ ಮತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಏನು ಈ ಮೈಕ್ರೋ ಎಕನಾಮಿಕ್ಸ್ ಅಂತ ಅಂದ್ರೆ ಈಗ ನಾವು ಇಂಡಿವಿಜುವಲ್ ಅರ್ನಿಂಗ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಯೂನಿಟ್ಸ್ ಗಳಾಗಿರ್ಬೋದು, ಇದರಲ್ಲಿ ನಾವು ಮೈಕ್ರೋ ಎಕನಾಮಿಕ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಅದನ್ನ ಬಿಟ್ಟು ಇವಾಗ ದೇಶದ ಒಟ್ಟು ಆರ್ಥಿಕತೆ ಆಗಿರ್ಬೋದು, ಅದರ GDP ಆಗಿರ್ಬೋದು, ಮತ್ತೆ ಏನೇನೆಲ್ಲ ಫೀಚರ್ಸ್ ಇದೆ ಇದನ್ನೆಲ್ಲ ತಿಳ್ಕೊಳ್ಳೋದು ನಾವೆಲ್ಲ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ. ಮೆಜಾರಿಟಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ UPSC ಆಗಿರ್ಬೋದು, SSC ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಜಾಸ್ತಿ ಫೋಕಸ್ ಮಾಡೋದು ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ. ಯಾಕಂದ್ರೆ ಅದರಲ್ಲಿ ಪ್ರಮುಖವಾದ ಪಿಲ್ಲರ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಂಕಿಂಗ್, ಅಗ್ರಿಕಲ್ಚರ್, ಇಂಡಸ್ಟ್ರಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಈಗ ಇದೊಂದು 1 by 1 ತಿಳ್ಕೊಳ್ಳೋದ. ಏನಿದು ಮುಂಚೆ ಈಗ ನೋಡಿ, ಒಂದು ಕಂಟ್ರಿ ಡೆವಲಪ್ ಆಗ್ಬೇಕಂತಂದ್ರೆ ಫಸ್ಟ್ ಈಗ ಬ್ಯಾಂಕಿಂಗ್ ನೆಸೆಸಿಟಿ ಇರಬೇಕು. ಬ್ಯಾಂಕಿಂಗ್ ಇದ್ರೆ ತಾನೆ ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಾವು ಪ್ರತಿಯೊಂದು ಮಾಡ್ತೀವಿ. ನೆಕ್ಸ್ಟ್ ಅಗ್ರಿಕಲ್ಚರ್. ನಾವು ಫಸ್ಟ್ ಸೆಲ್ಫ್ ಸಫಿಶಿಯಂಟ್ ಆಗಿರ್ಬೇಕಂದ್ರೆ ಇವಾಗ ನಮ್ಗೆ ಫಸ್ಟ್ ಆಫ್ ಆಲ್ ನಾವು ಜೀವನ ಮಾಡ್ಬೇಕಂತಂದ್ರೆ ತಿನ್ನೋದಕ್ಕೆ 3 ಹೊತ್ತು ಅನ್ನ ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಇವಾಗ ನೋಡಿ, ಒಂದು ಕಂಟ್ರಿಲಿ ಯಾವ್ದು ಅಗ್ರಿಕಲ್ಚರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆ ಕಂಟ್ರಿಲಿ ತಿನ್ನೋ ಆಗ್ಲಿ ಕೊರತೆ ಆಗ್ಲಿ ಇದು ಯಾವ್ದು ಇರಲ್ಲ. ಮೆಜಾರಿಟಿ ಕಂಟ್ರೀಸ್ ಅಲ್ಲಿ ಇಲ್ಲ. ಎಕ್ಸಾಂಪಲ್ ಸಪೋಸ್ ಈಗ ಆಫ್ರಿಕಾ ತಗೊಳ್ಳೋದ, ಸುಮಾರು ಕಂಟ್ರೀಸ್ ಇದೆ. ಅಲ್ಲಿಗೀಗ ಏನಂತಂದ್ರೆ ಫಾರಿನ್ ಕಂಟ್ರೀಸ್ ಇಂದ ನಾವೇನೋ ಡೊನೇಟ್ ಮಾಡ್ತಾ ಇರ್ತಾರೆ ಜನರಲ್ ಆಗಿ. ಬಟ್ ಈಗ ಇಂಡಿಯಾದಲ್ಲಿ ಎಕ್ಸಾಂಪಲ್ ತಗೊಳ್ಳೋದಂತಂದ್ರೆ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಅಗ್ರಿಕಲ್ಚರ್ ನಮ್ದು ಬ್ಯಾಕ್ ಬೋನ್ ಆಫ್ ಎಕಾನಮಿ. ಆಲ್ಮೋಸ್ಟ್ 60% ಪ್ಲೇಸ್ ಮೆಂಬರ್ಸ್ ಏನು ಅಗ್ರಿಕಲ್ಚರ್ ಮೇಲೆ ಕಂಪ್ಲೀಟ್ ಆಗಿ ನಾವು ಡಿಪೆಂಡೆಂಟ್ ಆಗಿದ್ದೀವಿ. ಅದಾದ್ಮೇಲೆ ನೆಕ್ಸ್ಟ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇದೆಲ್ಲ ಅದ್ರೊಳಗೆ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಯಾವ ರೀತಿ ಆಗಿರ್ಬೋದು, ಸೋಷಿಯಲ್ ವೈಸ್ ಅಂದ್ರೆ ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಸ್ಯಾನಿಟೇಷನ್ ಆಗಿರ್ಬೋದು. ಹಾಗೆ ಎಕನಾಮಿಕಲ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ತೀವಿ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಟೆಲಿಕಮ್ಯುನಿಕೇಶನ್ಸ್ ಆಗಿರ್ಬೋದು. ಇದಿಷ್ಟು ಒಂದು ಕಂಟ್ರಿಲಿ ತುಂಬಾ ಬೇಸಿಕ್ ಆಗಿ ನೆಸೆಸಿಟಿ ಇರುವ ಪಿಲ್ಲರ್ಸ್ ಗಳಂತ ಕರಿತೀವಿ. ಈಗ ನೆಕ್ಸ್ಟ್ ಬನ್ನಿ ನಾವು ತಿಳ್ಕೊಳ್ಳೋದ ಹೇಗೆ ನಮ್ಮ ಇಂಡಿಯನ್ ಎಕಾನಮಿ ಪ್ರೀ ಬ್ರಿಟಿಷ್ ಏರಾದಲ್ಲಿ ಹೇಗೆ ಡೆವಲಪ್ ಆಗ್ತಿತ್ತು, ಹಾಗೆ ಬ್ರಿಟಿಷ್ ಏರಾದಲ್ಲಿ ಹೇಗಿತ್ತು, ಮತ್ತೆ ಬ್ರಿಟಿಷ್ ಅವರು ಸ್ವತಂತ್ರ ಬಂದು ಹೋದ ನಂತರ ಹೇಗೆ ನಮ್ಮ ಕಂಟ್ರಿ ಡೆವಲಪ್ ಆಯ್ತು ಅನ್ನೋದನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ತಿಳ್ಕೊಳ್ಳೋದ. ಓಕೆ, ಬನ್ನಿ ಇವಾಗ ನಾವು ಪ್ರೀ ಬ್ರಿಟಿಷ್ ಏರಾದಲ್ಲಿ ಹೇಗೆ ನಮ್ಮ ಇಂಡಿಯನ್ ಎಕಾನಮಿ ಇತ್ತು ಅನ್ನೋದನ್ನ ತಿಳ್ಕೊಳ್ಳೋದ. ಪ್ರೀ ಬ್ರಿಟಿಷ್ ಟೈಮ್ ಅಲ್ಲಿ ಈಗ ನೋಡಿ ಅಗ್ರಿಕಲ್ಚರ್ ಏನಿತ್ತು, ಅಗ್ರಿಕಲ್ಚರ್ ಬಂದು ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ ಅಂತ ಕರೀತಾ ಇದ್ವಿ. ಅವಾಗ ತುಂಬಾ ಸೆಲ್ಫ್ ಸಫಿಶಿಯಂಟ್ ಆಗಿ ಕೂಡ ಇದ್ವಿ ನಾವು. ನೆಕ್ಸ್ಟ್ ಇಂಡಸ್ಟ್ರಿ ಬಂದ್ರೆ ರೂರಲ್ ಇಂಡಸ್ಟ್ರಿ ಮತ್ತೆ ಕಾಟೇಜ್ ಇಂಡಸ್ಟ್ರಿ ಅನ್ನೋದಿತ್ತು. ಹಳ್ಳಿಲಿ ಈಗ ಮಗ್ಗ ನೇಯೋದಾಗಿರ್ಬೋದು, ಸುಮಾರು ಹಳ್ಳಿಯಿಂದಾನೆ ಬೆಳೆ ಏನ್ ಬೆಳೀತಾ ಇದ್ರು ಅದನ್ನ ಆಲ್ಮೋಸ್ಟ್ ಅಲ್ಲೇ ಸಣ್ಣ ಪುಟ್ಟ ಲೈಕ್ ಇಂಡಸ್ಟ್ರಿ ಅನ್ಬಾರ್ದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಕರೀತಾರೆ ಗೊತ್ತಾ, ಸಣ್ಣ ಪುಟ್ಟ ಲೈಕ್ ಉದ್ಯಮ ಮಳಿಗೆಗಳ ತರ ಆ ರೀತಿ ಇತ್ತು. ನೆಕ್ಸ್ಟ್ ಬ್ಯಾಂಕಿಂಗ್, ನಾಟ್ ಫಾರ್ಮಲೈಸ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಇತ್ತು. ಯಾಕಂದ್ರೆ ಆ ಕಾಲದಲ್ಲೆಲ್ಲ ಏನು ರಾಜಾಡಳಿತ ಇರ್ತಾ ಇತ್ತು. ಆ ಟೈಮ್ ಅಲ್ಲೆಲ್ಲ ಏನಂತಂದ್ರೆ ಅವ್ರು ಮಾತ್ರ ಅಕೌಂಟೇಬಲ್ ಆಗಿ ಮೇಂಟೈನ್ ಮಾಡ್ತಾ ಇದ್ರು. ಇಂಡಿವಿಜುವಲ್ ಆಗಿ ಅಥವಾ ಏನೇ ಇದ್ರು ನಮ್ಗೆ ಅಷ್ಟು ಒಂದು ಐಡಿಯಾ ಸಿಗ್ತಾ ಇರ್ಲಿಲ್ಲ. ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಪೋರ್ಟ್ ರೋಡ್ ಆಗಿರ್ಬೋದು, ಮತ್ತೆ ಅಲ್ಲಿರೋ ಮಳಿಗೆಗಳಾಗಿರ್ಬೋದು. ಯಾಕಂದ್ರೆ ಏನೇ ಒಂದು ಬೆಳೆದ್ರೆ ಅದನ್ನ ಸಾಕ್ಸಕ್ಕೆ ಏನಾದ್ರು ಮಾಡ್ಬೇಕಿತ್ತಲ್ವ. ನಾವು ಬ್ರಿಟಿಷ್ ಬರಕ್ಕಿಂತ ಮುಂಚೆಯಿಂದ ನಾವು ಅದರಲ್ಲಿ ತುಂಬಾ ಫೆಸಿಲಿಟಿ ಆಗಿ ಇದ್ವಿ. ಇದರಲ್ಲಿ ಇಂಡಸ್ಟ್ರಿಯಲ್ ಅಂತ ಬಂದ್ರೆ ಫಾರಿನ್ ಟ್ರೇಡ್. ನಾವ್ ಏನೇನು ಫಾರಿನ್ ಟ್ರೇಡ್ ಮಾಡ್ತಾ ಇದ್ವಿ, ಸಪೋಸ್ ಇಂಪೋರ್ಟ್ ಏನೇನ್ ಮಾಡ್ಕೋತಾ ಇದ್ವಿ ಅಂತಂದ್ರೆ ಆರ್ಸಸ್ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಮತ್ತೆ ಲಕ್ಸುರಿಯಸ್ ಐಟಮ್ಸ್ ಆಗಿರ್ಬೋದು. ಎಕ್ಸಾಂಪಲ್ ಪರ್ಫ್ಯೂಮ್ಸ್ ಅಂತ ತಗೊಳ್ಳೋದ, ಇದನ್ನೆಲ್ಲ ಪರ್ಷಿಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಕಂಟ್ರಿಯಿಂದ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ಇಂಪೋರ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್
ಎಕ್ಸ್ಪೋರ್ಟ್ ಏನೇನ್ ಮಾಡ್ತಾ ಇದ್ವಿ, ಜೆಮ್ಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಪರ್ಲ್ಸ್ ಆಗಿರ್ಬೋದು. ಜೆಮ್ಸ್ ಅಂದ್ರೆ ಅವಳ ಆಗಿರ್ಬೋದು, ಮುತ್ತು, ಮತ್ತೆ ಮುತ್ತು ರತ್ನಗಳಂತ ಕರಿತೀವಿ, ಇದಾಗಿರ್ಬೋದು. ಮತ್ತೆ ಬಟ್ಟೆಗಳು ಅಂದ್ರೆ ನಮ್ಮಲ್ಲಿ ಜಾಸ್ತಿ ಕಾಟನ್ ಬೆಳೀತಾರೆ ಅಂದ್ರ ಈ ಖಾದಿ ಐಟಮ್ಸ್ ಗಳೆಲ್ಲ ಏನ್ ಮಾಡ್ತಾ ಇದ್ವಿ, ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಏನು ನಾವು ಸ್ಪೈಸಸ್ ಕೂಡ, ಮಸಾಲೆ ಐಟಮ್ಸ್ ಗಳು ಆಗಿರ್ಬೋದು, ಇದನ್ನೆಲ್ಲ ನಾವೇನು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಇದಿಷ್ಟು ಒಂದು ಪ್ರೀ ಬ್ರಿಟಿಷ್ ಎರದಲ್ಲಿ ನಮ್ಮ ಇಂಡಿಯಾದ ಎಕನಾಮಿ ಏನಿತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಬನ್ನಿ ಇವಾಗ ನಾವು ಬ್ರಿಟಿಷ್ ಎರಾ ಟೈಮ್ ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಯ್ತು, ಮತ್ತೆ ಅದರಿಂದ ಏನೇನ್ ಲಾಸ್ ಕೂಡ ಆಯ್ತು ಅನ್ನೋದನ್ನ ತಿಳ್ಕೊಳ್ಳೋದ. ಮೊದಲನೇದಾಗಿ ಫಸ್ಟ್ ಅಗ್ರಿಕಲ್ಚರ್ ಬಗ್ಗೆ ಡಿಸ್ಕಸ್ ಮಾಡೋದ. ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಮೇಜರ್ ಪ್ರಾಬ್ಲಮ್ ಏನಾಗಿತ್ತು ಅಂತಂದ್ರೆ, ಮುಂಚೆ ಹೇಳ್ದಂಗೆ ಇಂಡಿಯಾ ತುಂಬಾ ಸೆಲ್ಫ್ ಸಫಿಶಿಯಂಟ್ ಆಗಿ ಅಗ್ರಿಕಲ್ಚರ್ ತುಂಬಾ ಡೆವಲಪ್ ಆಗಿತ್ತು. ತುಂಬಾ ಅಂತ ಹೇಳ್ಬಾರ್ದು, ಓಕೆ ದೇವರ್ ಸೆಲ್ಫ್ ಸಫಿಶಿಯಂಟ್ ಅಂತ ಅನ್ಬೋದು. ಆದ್ರೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಈ ಫುಡ್ ಕ್ರಾಪ್ಸ್ ಆಗಿರ್ಬೋದು ಇದನ್ನೆಲ್ಲ ಏನ್ ಮಾಡಿದ್ರು, ಕ್ಯಾಶ್ ಕ್ರಾಪ್ಸ್ ಆಗಿ ಕನ್ವರ್ಟ್ ಮಾಡಿದ್ರು. ಸಪೋಸ್ ಎಕ್ಸಾಂಪಲ್ ತಗೊಳ್ಳೋದಂತಂದ್ರೆ, ಇವಾಗ ನೋಡಿ ಒಂದ್ ಎಕರೆಲಿ ನೀವು ಸಪೋಸ್ ಭತ್ತನೋ ಅಥವಾ ಜೋಳನೋ ಅಥವಾ ನೀವು ಗೋಧಿ ಏನಾದ್ರು ಬೆಳಿತಾ ಇರ್ತೀರಾ. ಈ ಬೆಳೆದಿರೋ ಟೈಮಲ್ಲಿ ಅವ್ರೇನು ರಿಸ್ಟ್ರಿಕ್ಷನ್ಸ್ ಹಾಕೋದು ಅಂದ್ರೆ, ನಿಮ್ಮ ಒಂದ್ ಎಕರೆ ಜಾಗ ಇದ್ರೆ ಇಷ್ಟು ಪಾರ್ಟ್ ಆಫ್ ಪೋರ್ಷನ್ ಅಲ್ಲಿ ನೀವೇನು ಕ್ಯಾಶ್ ಕ್ರಾಪ್ಸ್ ನ ಬೆಳಿಬೇಕು ಅಂತ ಹೇಳ್ತಾ ಇದ್ರು. ಎಕ್ಸಾಂಪಲ್ ಏನಂತಂದ್ರೆ, ಟೊಬ್ಯಾಕೋ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ, ಕಾಟನ್, ಶುಗರ್ ಕೇನ್ ಆಗಿರ್ಬೋದು. ಇದೆಲ್ಲ ಏನಕ್ಕೆ ಕ್ಯಾಶ್ ಕ್ರಾಪ್ಸ್ ಅಂತ ಕರೀತಾರೆ ಅಂದ್ರೆ, ಇದು ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಲ್ಲ, ಓಕೆನಾ. ಇದನ್ನ ನಾವೇನ್ ಮಾಡ್ತೀವಿ, ಬೇರೆ ಒಂದು ಕಂಟ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಓಕೆನಾ. ಈ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಾವೇನು ಡೈರೆಕ್ಟ್ ಅದರಿಂದ ಅರ್ನಿಂಗ್ ಮತ್ತೆ ಇನ್ಕಮ್ ತುಂಬಾ ಜಾಸ್ತಿ ಇತ್ತು ಬ್ರಿಟಿಷ್ ಅವ್ರಿಗೆ. ಇದರಿಂದ ಅವ್ರು ಏನ್ ಮಾಡಿದ್ರು, ಫುಡ್ ಕ್ರಾಪ್ಸ್ ಇಂದ ಕ್ಯಾಶ್ ಕ್ರಾಪ್ಸ್ ಆಗಿ ಕನ್ವರ್ಟ್ ಮಾಡಿದ್ರು. ನೆಕ್ಸ್ಟ್ ಅದಲ್ಲದೆ ಜಮೀನ್ದಾರಿ ಸಿಸ್ಟಮ್ ಅನ್ನೋದನ್ನ ಜಮೀನ್ದಾರಿ ಸಿಸ್ಟಮ್ ಅನ್ನ ಏನಿದೆ ಅದನ್ನ ಲಾಂಚ್ ಮಾಡಿದ್ರು. ಏನು ಇದು ಜಮೀನ್ದಾರಿ ಸಿಸ್ಟಮ್ ಅಂತಂದ್ರೆ, ಮುಂಚೆ ಈಗ ಎಲ್ರು ನೋಡ್ದಂಗೆ ರೈತರುಗಳು ಅವ್ರವರ ಜಾಗ ಏನಿದೆ, ಅವ್ರ ಹತ್ರ ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ಅಲ್ಲೇನೋ ಭೂಮಿ ಮತ್ತೆ ಉಳ್ಮೆ ಎಲ್ಲ ಮಾಡ್ತಾ ಇದ್ರು. ಈ ಜಮೀನ್ದಾರ್ ಸಿಸ್ಟಮ್ ಪದ್ಧತಿ ಏನಕ್ಕೆ ಶುರು ಮಾಡಿದ್ರು ಅಂದ್ರೆ, ಇವಾಗ ನೋಡಿ ಬ್ರಿಟಿಷ್ ಅವ್ರು ಬಂದಿದ್ದು ಅವರು ತುಂಬಾ ಚಿಕ್ಕ ಸಾಮ್ರಾಜ್ಯ ಅವ್ರದ್ದು, ಓಕೆನಾ. ಅವರೆಲ್ಲ ಏನ್ ಆಲೋಚನೆ ಇಟ್ಕೊಂಡ್ ಬಂದಿದ್ದು ಅಂದ್ರೆ, ಜಸ್ಟ್ ಈ ಅಡ್ಮಿನ್ ಪೊಸಿಷನ್ ಎಲ್ಲ ಏನಿರ್ತಾ ಇದ್ರು, ಹೈಯರ್ ಲೆವೆಲ್ ಪೊಸಿಷನ್ ಅಲ್ಲಿ ಅಲ್ಲೆಲ್ಲ ಬ್ರಿಟಿಷ್ ಅಧಿಕಾರಿಗಳು ಇರ್ತಾ ಇದ್ರು. ಅವ್ರಿಗಿಂತ ಕೆಳಗಡೆ ಇದ್ದಿದ್ದಾರೆಲ್ಲ ನಮ್ಮ ಇಂಡಿಯನ್ಸ್, ಕ್ಯಾಶುಯಲ್ ಇಂಡಿಯನ್ಸ್ ಮಾತ್ರ ಇರ್ತಾ ಇದ್ರು. ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಪ್ರತಿಯೊಬ್ರು ರೈತರ ಹತ್ರ ಹೋಗಿ ಟ್ಯಾಕ್ಸ್ ಆಗಿ ಏನೇ ಆಗ್ಲಿ ಪ್ರತಿಯೊಂದು ಕಲೆಕ್ಟ್ ಮಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅವಾಗ ಏನ್ ಮಾಡಿದ್ರು ಅಂದ್ರೆ, ಈಗ ಸಪೋಸ್ ಒಂದು ಊರಂತ ತಗೊಳ್ಳೋದ, ಊರಲ್ಲಿ ಒಬ್ರು ಜಮೀನ್ದಾರು ಅವ್ರನ್ನ ಅಂತ ಒಬ್ರನ್ನ ನೇಮಕ ಮಾಡ್ತಾ ಇದ್ರು. ಅವ್ರಿಗೆ ಏನ್ ಹೇಳ್ತಾ ಇದ್ರು, ನಿಮ್ಗೆ ನೀವೇನ್ ಕೆಲಸ ಅಂತಂದ್ರೆ, ನೀವು ಜಸ್ಟ್ ಫಾರ್ಮರ್ಸ್ ಇಂದ ನಾವೇನೇ ರಿಸ್ಟ್ರಿಕ್ಷನ್ಸ್ ರೂಲ್ಸ್ ಎಲ್ಲ ಹಾಕಿದೀವಿ, ಅವರಿಂದ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಬೇಕು. ಆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿ ಇಷ್ಟು ಪರ್ಸೆಂಟ್ ಹಂಗೆ ನಮ್ಗೆ ನೀವು ತಲುಪಿಸ್ಬೇಕಂತ ಒಬ್ರು ಜಮೀನ್ದಾರ್ ಸಿಸ್ಟಮ್ ಅಂತ ಮಾಡಿದ್ರು. ಇದರಿಂದ ಫಾರ್ಮರ್ಸ್ಗೆ ಏನ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ಈಗ ನೋಡಿ ಫಾರ್ಮರ್ಸ್ಗೆ ಬೆಳಿತಾ ಇದ್ರು, ಅವ್ರಿಗೆ ಇನ್ಕಮ್ ಬರ್ತಾ ಇತ್ತು. ಇದರಿಂದ ಏನು ಟ್ಯಾಕ್ಸ್ ಅಷ್ಟು ಮುಂಚೆ ಪೇ ಮಾಡ್ತಿರ್ಲಿಲ್ಲ. ಈ ಜಮೀನ್ದಾರ್ ಸಿಸ್ಟಮ್ ಮಾಡಿದಾಗ್ಲಿಂದ ಏನಾಯ್ತು, ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಇಯರ್ಲಿ ನೀವು ಕೊಡ್ಲೇಬೇಕು ಅಂತ ಕಂಪಲ್ಸರಿ ಅಂತ ಮಾಡಿದ್ರು. ಅವಾಗ ಈಗ ನಿಮ್ಗೆ ಗೊತ್ತಿರ್ಬೋದು, ಅಗ್ರಿಕಲ್ಚರ್ ಅಲ್ಲಿ ನಾವು ಯಾವ್ದು ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ, ಓಕೆನಾ. ಇದೇ ವರ್ಷ ಇಷ್ಟೇ ನಾವು ಇನ್ಕಮ್ ಅರ್ನಿಂಗ್ ಮಾಡ್ತೀವಿ, ಇಷ್ಟೇ ಇನ್ಕ್ರೀಸ್ ಆಗತ್ತೆ ಅಂತ ನಾವ್ ಏನು ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ. ಯಾಕಂದ್ರೆ ಡಿಪೆಂಡ್ ಅಪಾನ್ ನಮ್ಗೆ ವಾಟರ್ ಫೆಸಿಲಿಟಿ ಆಗಿರ್ಬೋದು, ರೈನ್ ಆಗಿರ್ಬೋದು, ಮತ್ತೆ ಅದರಿಂದ ನಾವು ಮಾರಿದ್ರೆ ಅಲ್ಲಿ ತಗೊಳ್ಳೋರು ದಲ್ಲಾಳಿಗಳಾಗಿರ್ಬೋದು, ಇದೆಲ್ಲ ಏನು ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಬಟ್ ಈಗ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಪರ್ಸೆಂಟ್ ಅನ್ನೋದನ್ನ ನಮಗೆ ಕೊಡಬೇಕು ಅಂದಾಗ ಫಾರ್ಮರ್ಸ್ಗೆ ಏನಾಯ್ತು ಅಂತಂದ್ರೆ, ಮುಂಚೆ ಏನ್ ಮಾಡ್ತಾ ಇದ್ರು, ಅದ್ರಲ್ಲಿ ಬಂದಿದ್ದ ಲಾಭಗಳನ್ನೆಲ್ಲ ಏನ್ ಮಾಡ್ತಾ ಇದ್ರು, ಪುನಃ ಅದೇ ಭೂಮಿಗೆ ಇನ್ವೆಸ್ಟ್ ಮಾಡ್ತಾ ಇದ್ರು, ಮತ್ತೆ ಅರ್ನಿಂಗ್ ಮಾಡ್ತಾ ಇದ್ರು, ಡೆವಲಪ್ ಮಾಡ್ತಾ ಇದ್ರು. ಬಟ್ ಇವಾಗ ಬಂದಿದ್ದ ಲಾಭದಲ್ಲಿ ಎಷ್ಟು ಪರ್ಸೆಂಟ್ ಅವ್ರು ಕೊಟ್ಟಾಗ ಅವ್ರಿಗೆ ಅಂತ ಸೇವಿಂಗ್ ಆಗ್ತಿರ್ಲಿಲ್ಲ. ಇದರಿಂದ ಏನಾಯ್ತು, ಅವ್ರಿಗೆ ರೀಇನ್ವೆಸ್ಟ್ಮೆಂಟ್, ಅಗ್ರಿಕಲ್ಚರ್ಗೆ ಏನು ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತಿತ್ತು, ಇದೆಲ್ಲ ತುಂಬಾ ಏನು ಕಮ್ಮಿ ಆಯ್ತು. ಅವಾಗ ಏನಾಯ್ತು, ಒಂದು ಪಾಸ್ಟ್ ಟೈಮ್ ಅಲ್ಲಿ ಏನಾಯ್ತು, ರೈತರು ಕೂಡ ಒಬ್ರು ಅವ್ರಿಗೆ ಏನು ಅರ್ನಿಂಗ್ ಇಲ್ಲ, ಇನ್ಕಮ್ ಇಲ್ಲ, ಸಾಲ ಮಾಡೋ ಪರಿಸ್ಥಿತಿ ಬಂತು. ಈ ಸಾಲ ಮಾಡ್ಬೇಕಂದ್ರೆ ಏನ್ ಮಾಡುವ, ಊರಲ್ಲಿರೋ ಯಾರು ಒಬ್ರು ಮುಖ್ಯಸ್ಥರನ್ನ ಕೇಳ್ಬೇಕಿತ್ತ. ಆ ಮುಖ್ಯಸ್ಥರು ಯಾರು ಇರ್ತಾ ಇದ್ರು, ಎಗೇನ್ ಜಮೀನ್ದಾರ್ಸ್. ಅವ್ರೇನ್ ಮಾಡಿದ್ರು, ಜಮೀನ್ದಾರ್ಸ್ ಮನಿ ಲೆಂಡರ್ ಟೈಪ್ ಅಲ್ಲಿ, ಲೈಕ್ ಅಂತ ಇವಾಗ ಯಾರಾದ್ರೂ ಲೋನ್ ಕೊಡ್ತಾರಲ್ಲ, ಈ ರೀತಿ ಟೈಪ್ ಅಲ್ಲಿ, ಆಯ್ತು ನಿಮ್ಗೆ ಈಗ ದುಡ್ಡು ಇಲ್ಲ ಅಲ್ವಾ, ತಲೆ ಏನಕ್ಕೆ ಇಟ್ಕೋತೀರಾ, ತಗೊಳ್ಳಿ ಈಗ ದುಡ್ಡು ಕೊಡ್ತೀವಿ, ನೆಕ್ಸ್ಟ್ ವರ್ಷ ಯಾವಾಗ್ಲಾರು ಬರತ್ತಲ್ಲ, ಆ ರೀತಿ ಅವಾಗ ನೀವು ಇಂಟ್ರೆಸ್ಟ್ ಪೇ ಮಾಡಿ ಅಂತ ಹೇಳಿದ್ರು. ಇದಿಷ್ಟು ನಮ್ಗೆ ಈ ಅಗ್ರಿಕಲ್ಚರ್ ಜಮೀನ್ದಾರ್ ಸಿಸ್ಟಮ್ ಏನಿದೆ ಇದನ್ನ ಇಂಪ್ಲೈ ಮಾಡೋದ್ರಿಂದ ನಮ್ಮ ಭಾರತೀಯ ರೈತರುಗಳಿಗೆ ಏನಿದೆ ಅವ್ರಿಗೆ ತುಂಬಾ ಇದರಿಂದ ತೊಂದರೆ ಉಂಟಾಯ್ತು. ಬನ್ನಿ ಈಗ ನಾವು ಇಂಡಸ್ಟ್ರಿ ಡೆವಲಪ್ಮೆಂಟ್ ಎಲ್ಲ ಹೇಗಿತ್ತು, ಅವಾಗ ಏನೇನ್ ತೊಂದರೆ ಎಲ್ಲ ಉಂಟಾಯ್ತು ಅನ್ನೋದು ತಿಳ್ಕೊಳ್ಳೋದ. ಮೊದಲನೇದಾಗಿ ಇಂಡಸ್ಟ್ರಿಲಿ ನೋ ಕ್ಯಾಪಿಟಲ್ ಗೂಡ್ಸ್ ಅಂತ ಅಂದ್ರೆ, ಸಪೋಸ್ ಎಕ್ಸಾಂಪಲ್ ತಗೊಳ್ಳೋದ, ಇವಾಗ ಒಂದು ಕಂಟ್ರಿ ಡೆವಲಪ್ ಆಗ್ಬೇಕಂತಂದ್ರೆ ಇಂಡಸ್ಟ್ರಿ ಡೆವಲಪ್ ಆಗ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದು ಏನೇ ಶುರು ಆದ್ರೂ ಜಾಬ್ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದು ಜಾಬ್ ಬೇಕು ಅಂತಂದ್ರೇನು, ಇಂಡಸ್ಟ್ರಿಗಳು ಡೆವಲಪ್ಮೆಂಟ್ ಆಗಿರ್ಬೇಕು. ಈ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಕ್ಕೇನು ಕ್ಯಾಪಿಟಲ್ ಗೂಡ್ಸ್ ಅಂತ ಏನ್ ಕರಿತೀವಿ, ಇದನ್ನ ಮಿಷಿನ್ಸ್ ಅಂತ ತಗೋತೀವಿ. ಈಗ ಏನಾದ್ರು ಒಂದು ಪ್ರಾಡಕ್ಟ್, ಸಪೋಸ್ ಈಗ ಒಂದು ಬೈಕ್ ಒಂದು ತಯಾರು ಮಾಡ್ಬೇಕಂತಂದ್ರೆ ಅದಕ್ಕೆ ಒಂದು ಮಿಷಿನ್ ಫೆಸಿಲಿಟಿ ಇದೆ. ಅದಿದ್ರೆ ಮಾತ್ರ ನಾವೇನು ಬೈಕ್ ನಾವು ಈಸಿಯಾಗಿ ತಯಾರು ಮಾಡ್ಬೋದು. ಬಟ್ ಇದನ್ನ ಏನ್ ಮಾಡ್ತಿದ್ರು ಬ್ರಿಟಿಷ್ ಅವ್ರು ಅಂತಂದ್ರೆ, ಅವ್ರದ್ದು ಕಾನ್ಸೆಪ್ಟ್ ಇಂಡಿಯಾನ ಡೆವಲಪ್ ಮಾಡೋದಲ್ಲ, ಓಕೆನಾ. ಇಂಡಿಯಾದಲ್ಲಿ ಎಷ್ಟಾಗದ ಅಷ್ಟು ಅರ್ನಿಂಗ್ ನ ತಗೊಂಡು ಏನು ಅವರ ಕಂಟ್ರಿಗೆ ಶಿಫ್ಟ್ ಮಾಡೋದು ಪ್ಲಾನ್ ಇದ್ದಿದ್ದು. ಈ ಪ್ಲಾನ್ ಇದ್ದಾಗ ಏನಾಯ್ತು, ಈ ಕ್ಯಾಪಿಟಲ್ ಗೂಡ್ಸ್ ಮಿಷಿನರಿ ಎಲ್ಲ ಐಟಮ್ಸ್ ಎಲ್ಲ ಏನಿತ್ತು, ಇಂಡಿಯಾದಲ್ಲಿ ಯಾವುದೇ ಆದ್ರೂ ಡೆವಲಪ್ಮೆಂಟ್ ಕೂಡ ಮಾಡ್ತಿರ್ಲಿಲ್ಲ. ಅಂಡ್
ಅವರು ಏನ್ ಇಂಡಸ್ಟ್ರಿ ಮಾಡ್ತಾರೆ, ಕನ್ಸ್ಯೂಮರ್ ಗೂಡ್ಸ್ ಓನ್ಲಿ. ಏನಂತಂದ್ರೆ ಈಗ ಸಪೋಸ್ ನೀವೇನಾದ್ರೂ ನಮ್ಗೆ ಈಗ ರಾ ಮೆಟೀರಿಯಲ್ಸ್ ಕಾಟನ್ ಅಂತ ತಗೊಳ್ಳೋದ, ತುಂಬಾ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಆ ಟೈಮಲ್ಲಿ ಇತ್ತು, ಕಾಟನ್ ಗೆ ತುಂಬಾ ಡಿಮ್ಯಾಂಡ್ ಇತ್ತು. ಇವ್ರು ಏನ್ ಮಾಡ್ತಾ ಇದ್ರು, ಇಲ್ಲಿಂದ ಕಾಟನ್ ತಗೋತಾ ಇದ್ರು, ಅಲ್ಲಿಂದ ಅವ್ರ ಕಂಟ್ರಿಲಿ ಹೋಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು, ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಿ ಪುನಃ ಏನು ನಮ್ ಕಂಟ್ರಿಗೆ ತಗೋ ಬರ್ತಾ ಇದ್ರು. ಇದರಿಂದ ಏನಾಗ್ತಾ ಇತ್ತು ಅಂತಂದ್ರೆ ನಮ್ಗೆ ಜಸ್ಟ್ ನಾವು ಕಾಟನ್ ಸೆಂಡ್ ಮಾಡ್ತಾ ಇದೀವಿ ರಾ ಮೆಟೀರಿಯಲ್ಸ್, ಬಟ್ ಏನಂತಂದ್ರೆ ಅವ್ರು ಬಂದಿರೋ ಪ್ರಾಡಕ್ಟ್ಸ್ ಪುನಃ ನಾವೇ ಬೈ ಮಾಡ್ತಾ ಇದೀವಿ. ಇದರಿಂದ ನಮ್ಗೆ ಏನ್ ತೊಂದರೆ ಆಗ್ತಿತ್ತು ಅಂತಂದ್ರೆ ಡ್ರೈನ್ ಆಫ್ ವೆಲ್ತ್ ಅಂತ ಹೇಳ್ತೀವಿ. ಏನು ಈ ಡ್ರೈನ್ ಆಫ್ ವೆಲ್ತ್ ಕಾನ್ಸೆಪ್ಟ್ ಅಂತಂದ್ರೆ ಫಾರಿನ್ ಟ್ರೇಡ್. ಈ ಫಾರಿನ್ ಟ್ರೇಡ್ ಅಲ್ಲಿ ನೋಡಿ, ಇಂಪೋರ್ಟ್ ಅಲ್ಲಿ ಕನ್ಸ್ಯೂಮರ್ ಗೂಡ್ಸ್ ನಾವು ಇಂಪೋರ್ಟ್ ಮಾಡ್ತಾ ಇದೀವಿ, ಎಕ್ಸ್ಪೋರ್ಟ್ ಅಲ್ಲಿ ರಾ ಮೆಟೀರಿಯಲ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂದೆ. ಏನು ಈ ಡ್ರೈನ್ ಆಫ್ ವೆಲ್ತ್ ಅಂತಂದ್ರೆ ಕಾನ್ಸೆಪ್ಟ್ ಅಂತಂದ್ರೆ ಇದು ತುಂಬಾ ಎಕನಾಮಿಕ್ಸ್ ಅಲ್ಲಿ ಹೇಳ್ಕೊಂಡು ಬರ್ತೀವಿ ಅಂದ್ರೆ ತುಂಬಾ ಲೆಂತಿ ಕಾನ್ಸೆಪ್ಟ್ಸ್. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಂತ ಅಂದ್ರೆ, ಈಗ ಯಾವ್ದಾದ್ರು ಒಂದು ಕಂಟ್ರಿಲಿ ಅಲ್ಲಿರೋ ರಾ ಮೆಟೀರಿಯಲ್ಸ್ ನ ನೀವು ಅಲ್ಲೇ ಪ್ರೊಡ್ಯೂಸ್ ಮಾಡಿ, ಅಲ್ಲೇ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡಿ, ಅಲ್ಲೇ ಮಾರ್ಕೆಟ್ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಆ ಕಂಟ್ರಿ ತುಂಬಾ ಗ್ರೋತ್ ಆಗುತ್ತೆ. ಅದೇ ಕಂಟ್ರಿ ಅಲ್ಲಿರೋ ರಾ ಮೆಟೀರಿಯಲ್ಸ್ ನ ಬೇರೆ ಕಂಟ್ರಿಗೆ ತಗೊಂಡೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಅದಕ್ಕಿಂತ ಹೆಚ್ಚು ಪಟ್ಟಿನ ರೇಟ್ಗೆ ಬಂದು ಇದೇ ಕಂಟ್ರಿಲಿ ಮಾರ್ದಾಗ ಏನಾಗುತ್ತೆ ಅಂತಂದ್ರೆ ನಾವು ಬೈ ಮಾಡೋ ನಮ್ಗೆ ಕೇಪಬಿಲಿಟಿ ತುಂಬಾ ಕಮ್ಮಿ ಆಗುತ್ತೆ. ಇದನ್ನ ಡ್ರೈನ್ ಆಫ್ ವೆಲ್ತ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇವಾಗ ನೋಡಿ, ಇದಕ್ಕೊಂದು ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ತಗೋತೀವಿ ಅಂತಂದ್ರೆ, ನಮ್ಮಲ್ಲಿ ನೀವು ಕೇಳಿರೋ ಹಂಗೆ ಈ ಮಿಲ್ಕ್ ಪ್ರೊಡಕ್ಷನ್ ಎಲ್ಲ ಏನಿದೆ ವರ್ಲ್ಡ್ ಅಲ್ಲಿ ಸೆಕೆಂಡ್ ಈ ಪೊಸಿಷನ್ ಇದೆ, ಸೆಕೆಂಡ್ ಥರ್ಡ್ ಈ ರೀತಿ ಪೊಸಿಷನ್ ವೇರಿ ಆಗ್ತಾ ಇರುತ್ತೆ. ಈ ಪೊಸಿಷನ್ ಅಲ್ಲಿ ಇದೀವಿ ಮೀನ್ಸ್ ನಾವು ಇಷ್ಟೊಂದು ಮಿಲ್ಕ್ ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ದಿನಕ್ಕೆ ಅಂತಂದ್ರೆ, ಪ್ರತಿಯೊಂದು ಮಿಲ್ಕ್ ಪ್ರಾಡಕ್ಟ್ ಕೂಡ ನಾವು ಏನು ಮಿಷಿನ್ ಪ್ರಕಾರ ಏನು ನಾವು ಅದನ್ನ ಇಂಪೋರ್ಟ್ ಕೂಡ ಮಾಡ್ಕೋಬಹುದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ನೋಡಿ, ನಮ್ಮಲ್ಲಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗದಿರೋದ ಕಾರಣ ಈಗ ನಾವೇನ್ ಮಾಡ್ತೀವಿ ಗೊತ್ತಾ, ಮಿಲ್ಕ್ ನ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಸಪೋಸ್ ನ್ಯೂಜಿಲೆಂಡ್ ಅಂತ ತಗೊಳ್ಳೋದ, ಈಗ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅವ್ರು ಏನ್ ಮಾಡ್ತಾರೆ, ಅಲ್ಲಿರೋ ಇಂಡಸ್ಟ್ರಿ ತುಂಬಾ ಡೆವಲಪ್ ಆಗಿದೆ, ಆ ಡೆವಲಪ್ ಆಗಿರೋ ಇಂಡಸ್ಟ್ರಿಯಿಂದ ಏನ್ ಮಾಡ್ತಾರೆ, ಒಂದು ಚೀಸ್ ಅಥವಾ ಯೋಗರ್ಟ್ ಈ ರೀತಿ ಏನು ಒಂದಷ್ಟು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಏನ್ ಮಾಡ್ತಾರೆ, ಪುನಃ ನಮ್ ಕಂಟ್ರಿಗೆ ಸೇಲ್ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಈಗ ಸಪೋಸ್ ಮಿಲ್ಕ್ ಗೆ ಅರ್ಧ ಲೀಟರ್ಗೆ ಲೈಕ್ 20 rupees ಅಂತ ತಗೊಂಡ್ರೆ, ನಾವು ಅರ್ಧ ಲೀಟರ್ ಇಂದ ಒಂದು ಯೋಗರ್ಟ್ ನ ಎಷ್ಟು ತಯಾರಿಸ್ ಮಾಡ್ಬೋದು ಅಂತಂದ್ರೆ ಮಿನಿಮಮ್ ಅಂದ್ರೆ 200 ml 300 ml ನಾವು ಅರ್ಧ ಲೀಟರ್ ಅಲ್ಲಿ ಯೋಗರ್ಟ್ ನ ತಯಾರು ಮಾಡ್ಬೋದು. ಬಟ್ ಆ ಯೋಗರ್ಟ್ ನ ಪರ್ಚೇಸ್ ಮಾಡೋ ಕಾಸ್ಟ್ ಏನಿದೆ 200 ml 300 ml ಏನಿದೆ, ಇದು ಲೈಕ್ 100 rupees ಆಗಿರ್ಬೋದು, 150 rupees ಆಗಿರ್ಬೋದು, ಡಿಪೆಂಡ್ ಅಪಾನ್ ಬ್ರ್ಯಾಂಡ್ಸ್ ಆಗಿರುತ್ತೆ. ನೋಡಿ, ನಮ್ಮಲ್ಲಿರೋ ನಾವು ಒಂದು ಮಿಲ್ಕ್ ನ ನಾವು ಎಕ್ಸ್ಪೋರ್ಟ್ ಮಾಡಿ ಪುನಃ ಅಲ್ಲಿಂದ ಒಂದು ಮ್ಯಾನುಫ್ಯಾಕ್ಚರ್ ಆಗಿ ಪುನಃ ಅದು ನಮಗೆ ಬಂದಾಗ ನಾವು ಅದನ್ನ ಪರ್ಚೇಸ್ ಮಾಡ್ತೀವಲ್ಲ, ಇದರಿಂದ ನಮಗೆ ಕಾಸ್ಟ್ ಆಫ್ ಕನ್ಸ್ಯೂಮಿಂಗ್ ಇದೆ ಏನಿದೆ ಇದು ತುಂಬಾ ಜಾಸ್ತಿ ಆಗುತ್ತೆ. ಇದೇ ಒಂದು ಎಕ್ಸಾಂಪಲ್ ಡ್ರೈನ್ ಆಫ್ ವೆಲ್ತ್ ಅನ್ನೋದು ಒಂದು ಕಾನ್ಸೆಪ್ಟ್. ಬನ್ನಿ ಇವಾಗ ನಾವು ಇನ್ಫ್ರಾಸ್ಟ್ರಕ್ಚರ್ ಏನೇನ್ ಡೆವಲಪ್ಮೆಂಟ್ ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ರೋಡ್ ಆಗಿರ್ಬೋದು, ರೈಲ್ವೇಸ್, ಪೋರ್ಟ್, ಎಲೆಕ್ಟ್ರಿಕಲ್, ಟೆಲಿಗ್ರಾಮ್ ಆಗಿರ್ಬೋದು, ಇದೊಂಥರ ಒಂದು ಕಾಂಟ್ರಿಬ್ಯೂಷನ್ ಕೂಡ ಹೌದು. ಹಾಗೆ ಒಂದು ಲೂಪ್ ಹೋಲ್ಸ್ ಕೂಡ ಇದೆ. ಏನಂತಂದ್ರೆ ಇದು ನಮಗೋಸ್ಕರ ಅಂತಲ್ಲ ಮಾಡಿದ್ದು, ಜಸ್ಟ್ ಅವರ ಟ್ರೇಡ್ ಏನದು ಏನಿದೆ ಅದನ್ನ ಒಂದು ಎಕ್ಸ್ಪೋರ್ಟ್ ಮಾಡಕ್ಕೆ ತುಂಬಾ ಈಸಿ ಆಗ್ಲಿ ಒಂದು ವೇ ಅಂತ ಹೇಳಿ ಈ ತರ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ಮಾಡಿದ್ರು. ಬಟ್ ಅದು ನಮ್ಗೆ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಯ್ತು. ಸಪೋಸ್ ಎಕ್ಸಾಂಪಲ್ ತಗೊಳ್ಳೋದ, ರೈಲ್ವೇಸ್ ತಗೊಳ್ಳೋದ, ನಾವು ರೈಲ್ವೇಸ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೀವಿ ಅಂತಂದ್ರೆ ಮೆಜಾರಿಟಿ ನಾವು ಟ್ರಾವೆಲ್ ಮಾಡ್ತೀವಿ ರೈಲ್ವೇಸ್ ಅಲ್ಲಿ, ತುಂಬಾ ಅಫೋರ್ಡಬಲ್ ಕೂಡ ಇದೆ. ಇದೆಲ್ಲ ನಮ್ಗೆ ಒಂದು ಬೆನಿಫಿಟ್ ಇದ್ದಂಗೆ. ಅಪಾರ್ಟ್ ಫ್ರಮ್ ದಟ್, ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ನೋಡ್ಬೇಕಂತಂದ್ರೆ ಈ ಟೈಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ 1786 ಇಂದ 1947 ಗೆ ಒಂದಷ್ಟು ಬ್ಯಾಂಕ್ ಗಳು ಎಮರ್ಜ್ ಆದ್ವು. ಎಕ್ಸಾಂಪಲ್ ತಗೋತೀವಿ ಅಂದ್ರೆ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ, ಔರ್ ಕಮರ್ಷಿಯಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್. ನೀವು ನೋಡ್ತಿರಂಗೆ ಇದೆಲ್ಲ ಬ್ರಿಟಿಷ್ ಅವರು ಪ್ರಮುಖವಾಗಿ ಆಡಳಿತ ಮಾಡ್ತಿದ್ದು ಒಂದು ಪ್ರದೇಶ. ಅಲ್ಲಿ ಅವ್ರು ಏನೇ ಅಂತಂದ್ರು ಈಸ್ಟ್ ಇಂಡಿಯಾ ಕಂಪನಿ ಎಲ್ಲರೂ ಕೇಳಿರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕಂತಂದ್ರೆ ಲೈಕ್ ಸಪೋಸ್ ಬ್ಯಾಂಕ್ಸ್ ಮುಖಾಂತರ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಅವರ ಮೇಜರ್ ಪ್ರಾವಿನ್ಸಸ್ ಏನಿದೆ, ಬೆಂಗಾಲ್ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಮದ್ರಾಸ್ ಆಗಿರ್ಬೋದು, ಅಲ್ಲೇ ಆದಂತ ಒಂದು ಬ್ಯಾಂಕ್ಸ್ ನ ಓಪನ್ ಮಾಡಿ ಅವರೇನೋ ಒಂದು ಟ್ರಾನ್ಸಾಕ್ಷನ್ ಮುಖಾಂತರ ಅದನ್ನ ಶುರು ಮಾಡಿದ್ರು. ತುಂಬಾ ಡೀಪ್ ಆಗಿ ಹೋಗೋದ್ ಬೇಡ ಬ್ಯಾಂಕಿಂಗ್ ಬಗ್ಗೆ, ಯಾಕಂತಂದ್ರೆ ಬ್ಯಾಂಕಿಂಗ್ ಅನ್ನೋದೇ ಒಂದು ಸಪರೇಟ್ ಪಿಲ್ಲರ್. ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆನೇ ಡಿಸ್ಕಸ್ ಮಾಡೋದ. ಅವಾಗ ಹೇಗೆ ನಮ್ಗೆ ನಮ್ಮ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಡೆವಲಪ್ಮೆಂಟ್ ಆಯ್ತು, ಪಾಸ್ಟ್ ಏನು, ಅದ್ರದ್ದು ಪ್ರೆಸೆಂಟ್ ಏನು, ಮತ್ತೆ ಫ್ಯೂಚರ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದ. ಬನ್ನಿ ಈಗ ನಾವು ಪೋಸ್ಟ್ ಬ್ರಿಟಿಷ್ ಏರಾದಲ್ಲಿ ಏನೇನ್ ನಡೀತಾ ಅಂತ ತಿಳ್ಕೊಳ್ಳೋದ. ಇದರಲ್ಲಿ ಈ ಟೈಮ್ ಅಲ್ಲಿ ಒಂದಷ್ಟು ಮೇಜರ್ ಕಾನ್ಸೆಪ್ಟ್ ಗಳು ಹೊರಬಂದಿದ್ದು ಏನಂತಂದ್ರೆ, ಒಂದು ಕಮ್ಯುನಿಸಂ ಮತ್ತೆ ಕ್ಯಾಪಿಟಲಿಸಂ ಮತ್ತೆ ಸೋಷಿಯಲಿಸಂ. ಏನಿದು ಕಾನ್ಸೆಪ್ಟ್ ಅಂತಂದ್ರೆ, ನಮಗೆ ತಿಳಿದಿರೋ ಹಂಗೆ ವಿಶ್ವದ ಮಹಾಯುದ್ಧ ಏನು, ಎರಡನೇ ಮಹಾಯುದ್ಧ ಏನ್ ನಡೀತು ಆ ಟೈಮ್ ಅಲ್ಲಿ ವರ್ಲ್ಡ್ ವಾರ್ ಅಲ್ಲಿ, ನಮಗೆ ಪರ್ಟಿಕ್ಯುಲರ್ ಆಗಿ 1945 1946 ಈ ಟೈಮ್ ಅಲ್ಲಿ ಎಂಡ್ ಆಯ್ತು. ಇದಾದ ನಂತರ ಎಮರ್ಜ್ ಆಗಿದ್ದು ಮೇಜರ್ ಪ್ಲೇಯರ್ಸ್ ಏನಂತಂದ್ರೆ ವರ್ಲ್ಡ್ ಅಲ್ಲಿ, ಒಂದ್ ಕಡೆ ಅಮೆರಿಕ ಸುಪ್ರೀಂ ಪವರ್, ಇನ್ನೊಂದ್ ಕಡೆ ರಷ್ಯಾ ಸುಪ್ರೀಂ ಪವರ್. ರಷ್ಯಾಗೆ ಮುಂಚೆ USSR ಅಂತ ಕರೀತಾ ಇದ್ವಿ, ಓಕೆನಾ. ಈ ಎರಡು ಸುಪ್ರೀಂ ಪವರ್ ಮಧ್ಯೆ ಏನಂತಂದ್ರೆ ಅವರ ಒಂದು ಐಡಿಯಾಲಜಿ ಮೇಲೆ ಒಂದು ಏನಾದ್ರು ಘರ್ಷಣೆಗಳು ಶುರು ಆಯ್ತು. ಇದರಿಂದನೇ ಒಂದಷ್ಟು ಕೋಲ್ಡ್ ವಾರ್ ಕೂಡ ಎಮರ್ಜ್ ಆಯ್ತು. ಎಕ್ಸಾಂಪಲ್ ಏನಂತ ತಗೊಳ್ಳೋದಂದ್ರೆ ಅಮೆರಿಕ. ಈ ಕಂಟ್ರಿಲಿ ಏನಂತಂದ್ರೆ ಅವ್ರದೆಲ್ಲ ಐಡಿಯಾಸ್ ಕ್ಯಾಪಿಟಲಿಸಂ. ಏನಂತಂದ್ರೆ ಮೆಜಾರಿಟಿ ಪ್ರೈವೇಟ್ ಪ್ಲೇಯರ್ಸ್ ಗಳು ಲೈಕ್ ಪರ್ಟಿಕ್ಯುಲರ್ ಕಂಟ್ರಿನ ಏನು ಹೋಲ್ಡ್ ಮಾಡ್ತಾರೆ, ಅದರಲ್ಲಿ ಅವರು ಏನೇ ಮಾಡಿದ್ರು ಒಂದು ಬಿಸ್ನೆಸ್ ಮಾಡಿದ್ರು ಪ್ರಾಫಿಟ್ ಗೋಸ್ಕರ ಮಾತ್ರ
ಮಾಡ್ತಾರೆ. ಅದೇ ಈಗ ಕಮ್ಯುನಿಸ್ಟ್ ಅಂದ್ರೆ ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವರೆಲ್ಲ ಏನು ಕಮ್ಯುನಿಸ್ಟ್ ಪಾರ್ಟಿ. ಇವರೆಲ್ಲ ಬೇಸಿಕ್ ನೀಡ್ಸ್ ಏನಂತಂದ್ರೆ ಜನಕ್ಕೆ ಬೇಸಿಕ್ ನೀಡ್ಸ್ ಇದ್ರೆ ಸಾಕು, ಮತ್ತೆ ಅದ್ರ ಜೊತೆಗೆ ಏನಂತಂದ್ರೆ ಮೆಜಾರಿಟಿ ಏನಿದೆ ಆಡಳಿತ ಅದನ್ನ ಗೌರ್ಮೆಂಟ್ ಅಂಡರ್ ಅಲ್ಲಿ ತಗೋಬೇಕು ಅನ್ನೋದು ಇದು ಕಮ್ಯುನಿಸಂ ಐಡಿಯಾ. ಅಪಾರ್ಟ್ ಫ್ರಮ್ ದಟ್ ಏನು ಇದು ಸೋಷಿಯಲಿಸಂ ಅಂತಂದ್ರೆ ಎರಡು ಮಿಕ್ಸ್. ಓಕೆ, ಗೌರ್ಮೆಂಟ್ ಕೂಡ ಈಕ್ವಲ್ ಆಗಿ ಪಾರ್ಟ್ ನ ಪ್ಲೇ ಮಾಡುತ್ತೆ, ಅದೇ ರೀತಿ ಪ್ರೈವೇಟ್ ಕೂಡ ಈಕ್ವಲ್ ಆಗಿ ಪಾರ್ಟ್ ನ ಪ್ಲೇ ಮಾಡುತ್ತೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಂಡಿಯಾ ಕಂಟ್ರಿ. ಇಂಡಿಯಾದಲ್ಲಿ ಇವಾಗ ನೋಡಿರ್ಬೋದು ಈ ಮೇಜರ್ ಆಗಿರ್ಬೋದು ಇದೆಲ್ಲ ಲೈಕ್ ಕೋಲ್ ಆಗಿರ್ಬೋದು, ಇದೆಲ್ಲ ಏನು ಮೆಜಾರಿಟಿ ಇಂಡಸ್ಟ್ರೀಸ್ ಎಲ್ಲ ಏನಿದೆ ಗೌರ್ಮೆಂಟ್ ಕಂಟ್ರೋಲ್ ತಗೊಂಡಿದೆ. ಇನ್ ಮಿಕ್ಕಿದೆಲ್ಲ ಏನು ಪ್ರೈವೇಟ್ ಪ್ಲೇಯರ್ ಗೆ ಕೊಟ್ಟಿದೆ. ಈಗ ರೀಸೆಂಟ್ ಆಗಿ ಆಗಿರ್ಬೋದು, ಸಪೋಸ್ ಈಗ ರೈಲ್ವೇಸ್ ನೋಡಿ ಅದನ್ನ ಏನು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿ LIC ಆಗಿರೋದು ಪ್ರೈವೇಟೈಸೇಷನ್ ಮಾಡ್ತಿದ್ದಾರೆ. ಯಾಕಂತಂದ್ರೆ ಒಂದು ಕಂಟ್ರಿ ಗ್ರೋತ್ ಆಗ್ಬೇಕಂತಂದ್ರೆ, ಈಗ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ತಗೋತೀನಿ. ಈಗ ಏನೇ ಒಂದಾಗ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅಂತ ಅನ್ಕೊಳ್ಳಿ. ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಕಾನ್ಸೆಪ್ಟ್ ಏನಪ್ಪಾ, ಒಂದು ಸ್ಟೂಡೆಂಟ್ಗೆ ಒಂದು ಎಜುಕೇಶನ್ ಕೊಡಬೇಕು, ಮತ್ತೆ ಒಂದು ಗವರ್ನ್ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಅದೇ ನಾನೀಗ ಸ್ಟೂಡೆಂಟ್ಸ್ ನ ಅಟ್ರಾಕ್ಟ್ ಮಾಡೋಕೋಸ್ಕರ, ಫೆಸಿಲಿಟಿ ಕೊಡೋಕೋಸ್ಕರ ನಾನೇನ್ ಮಾಡ್ತೀನಿ, ಒಂದು ಶಾಪ್ಸ್ ಓಪನ್ ಮಾಡ್ತೀನಿ. ಲೈಕ್ ಅಂತಂದ್ರೆ ಕೆಫೆಟೇರಿಯಾ ಅಂತ ಓಪನ್ ಮಾಡ್ತೀನಿ. ಈ ಕೆಫೆಟೇರಿಯಾ ಓಪನ್ ಮಾಡಿದಾಗ ಏನ್ ಪ್ರಾಬ್ಲಮ್ ಆಗುತ್ತೆ, ಮೆಜಾರಿಟಿ ನಾನೇನ್ ಮಾಡ್ತೀನಿ, ಓಕೆ ಅದರಲ್ಲಿ ಪ್ರಾಫಿಟ್ ಇದೆ ಅಂತ ಎಲ್ಲ ಏನ್ ಮಾಡ್ತೀನಿ, ಅದನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಅದಕ್ಕಂತ ಹೋಗ್ತಾ ಇದ್ದೀನಿ. ಇದರಿಂದ ಒಂದು ಮೇನ್ ಐಡಿಯಾಲಜಿ ಏನ್ ಮಿಸ್ ಆಯ್ತು ಅಂತಂದ್ರೆ, ನನ್ನ ಉದ್ದೇಶ ಇದು ಒಂದು ಗವರ್ನ್ ಮಾಡ್ಬೇಕು, ಒಂದು ಎಜುಕೇಶನ್ ಅನ್ನು ಪ್ರೊವೈಡ್ ಮಾಡ್ಬೇಕು ಅಂತ. ಬಟ್ ನಾವೇನ್ ಮಾಡ್ತಾ ಇದೀವಿ, ಅದರಲ್ಲೇ ಕೆಲಸ ಮಾಡ್ಕೊಂಡು ನಿಂತ್ಕೊಬಿಟ್ಟಿದೀವಿ. ಯಾಕಂದ್ರೆ ಒಂದು ಕೆಫೆಟೇರಿಯಾನ ಒಂದು ಡೆವಲಪ್ಮೆಂಟ್ ಮಾಡಕ್ಕೆ ಆಗ್ಲಿ, ಈ ತರದೆಲ್ಲ ಮಾಡಕ್ಕಾಗ್ಲಿ, ಈ ರೀತಿ ಮಾಡಿದ್ರೆ ಆ ಒಂದು ಕಂಟ್ರಿ ಪ್ರಾಪರ್ ಆಗಿ ಒಂದು ನಡೆಯಲ್ಲ. ಅದೇ ರೀತಿನೇ ಈಗ ಇಂಡಿಯಾದಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಂಟ್ರೀಸ್ ಅಲ್ಲಿ ಆಗಿರ್ಬೋದು, ಮೆಜಾರಿಟಿ ಐಡಿಯಾಸ್ ಎಲ್ಲರೂ ಏನ್ ಥಿಂಕ್ ಮಾಡೋದಂತಂದ್ರೆ, ಒಂದು ಕಂಪ್ನಿ ಒಂದು ದೇಶ ಒಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ ಲೈಕ್ ಅಲೋ ಮಾಡ್ಬೇಕು. ಇದರಿಂದ ಏನು ಗೊತ್ತಾ, ಪ್ರೈವೇಟ್ ಪ್ಲೇಯರ್ ರಿಸ್ಟ್ರಿಕ್ಷನ್ ಆಗಿರ್ತಾರೆ, ಬಟ್ ಮೆಜಾರಿಟಿ ಏನು ಪ್ರೈವೇಟ್ ಪ್ಲೇಯರ್ಸ್ ಗಳು ಏನು ಅದನ್ನ ಎಮರ್ಜ್ ಮಾಡ್ತಾರೆ. ಇದೇ ಕಾರಣದಿಂದಾಗಿ ಈ ಅಮೆರಿಕಾ ಕಂಟ್ರೀಸ್ ಆಗಿರ್ಬೋದು, ಇಲ್ಲೆಲ್ಲ ಏನಂತಂದ್ರೆ ಇವಾಗ ನೋಡಿರ್ಬೋದು, ಅಲ್ಲೆಲ್ಲ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಎಲ್ಲ ಏನಿದೆ, ಗನ್ ಆಗಿರ್ಬೋದು, ಓಕೆನಾ, ಇನ್ನು ಮಿಸೈಲ್ಸ್ ಆಗಿರ್ಬೋದು, ಇದೆಲ್ಲ ಏನು ಪ್ರೈವೇಟ್ ಅವರು ಲಾರ್ಜ್ ಪ್ರಮೋಟ್ ಅಲ್ಲಿ ಏನು ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತೆ ಅದರಿಂದ ಏನು ಮೆಜಾರಿಟಿ ಪ್ರಾಫಿಟ್ ಬಂದೇನು ಪ್ರೈವೇಟ್ ಅವ್ರಿಗೆ ಇದೆ. ಬಟ್ ಇಂಡಿಯಾದಲ್ಲಿ ಆ ರೀತಿ ಅಲೋ ಇಲ್ಲ. ಅಂಡ್ ಮೋರ್ ಓವರ್ ನೀವು ನೋಡ್ದಂಗೆ ಅಮೆರಿಕಾ ಈ ಕಂಟ್ರೀಸ್ ಅಲ್ಲೆಲ್ಲ ಏನಂತಂದ್ರೆ ಗನ್ಸ್ ಗಳನ್ನ ಯಾರು ಬೇಕಾದ್ರೂ ಕ್ಯಾರಿ ಮಾಡಬಹುದು, ಅದು ಲೈಸೆನ್ಸ್ ಕೂಡ ಕೊಡ್ತಾರೆ. ಬಟ್ ಇಂಡಿಯಾದಲ್ಲಿ ಆ ರೀತಿ ಅಲೋ ಇಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ಒಂದಷ್ಟು ಲಿಮಿಟ್ ಇದೆ. ಓಕೆನಾ, ಗೌರ್ಮೆಂಟ್ ಈ ರೀತಿ ರೂಲ್ಸ್ ಫಾಲೋ ಮಾಡ್ಬೇಕು, ಮತ್ತೆ ಪ್ರೈವೇಟ್ ಅವರು ಈ ರೀತಿ ರೂಲ್ಸ್ ಫಾಲೋ ಮಾಡ್ಬೇಕಂತ. ಬಟ್ ಅಮೆರಿಕಾದಲ್ಲಿ ಆ ರೀತಿ ಕಂಪ್ಲೀಟ್ ಆಗಿದೆ. ಬಟ್ ಇದೇ ಕಂಪೇರಿಟಿವ್ ಚೈನಾ ಅಂತ ಒಂದು ಕಂಪೇರ್ ತಗೊಂಡ್ರೆ ಅಥವಾ ರಷ್ಯಾ ಅಂತ ಕಂಪೇರ್ ತಗೊಂಡ್ರೆ, ಅಲ್ಲಿ ಜನಕ್ಕೆ ಅಷ್ಟು ಲೈಕ್ ಅಂತಂದ್ರೆ ತುಂಬಾ ರಿಸ್ಟ್ರಿಕ್ಷನ್ ಜಾಸ್ತಿ. ಮತ್ತೆ ಅಲ್ಲಿ ಏನೇ ಇದ್ರು ಪ್ರತಿಯೊಂದೊಂದು ಪ್ರೈವೇಟ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಅಂದ್ರು ಗೌರ್ಮೆಂಟ್ ನ ಒಂದು ಪರ್ಮಿಷನ್ ತಗೋಬೇಕು. ಗೌರ್ಮೆಂಟ್ ಪರ್ಮಿಷನ್ ಇಂದಾನೆ ಮುಖಾಂತರ ಅವ್ರೇನು ಏನೇ ಆಗ್ಲಿ ಒಂದು ಎಕ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಇಂಪೋರ್ಟ್ ಆಗಿರೋದು ಮಾಡ್ಕೋತೀವಿ. ಇದಿಷ್ಟು ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹೇಗೆ ನಾವು ಪೋಸ್ಟ್ ಬ್ರಿಟಿಷ್ ಅಲ್ಲಿ ಎಮರ್ಜ್ ಆಯ್ತು ಅಂತ. ನಾವು ಅದನ್ನ ಆಪ್ಟ್ ಮಾಡ್ಕೊಂಡ್ವಿ ಸೋಷಿಯಲಿಸಂ ಅನ್ನೋದು. ಅಂದ್ರೆ ಏನಂತಂದ್ರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಅದನ್ನ ಮಿಕ್ಸ್ಡ್ ಮಾಡಲ್ ಆಫ್ ಎಕನಾಮಿ ಅಂತಾನು ಕರಿತೀವಿ. ಇದಿಷ್ಟು ಇಂಡಿಯನ್ ಎಕನಾಮಿ ಹೇಗೆ ಡೆವಲಪ್ ಆಯ್ತು ಅನ್ನೋದು ಒಂದು ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳಿಸ್ಕೊಡಲಾಗಿದೆ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ, ನಾವು ನಿಮಗೆ ಇದನ್ನು ಉತ್ತರ ಕೂಡ ನೀಡ್ತೇವೆ. ಅದಲ್ಲದೆ ನಿಮ್ಗೆ ಯಾವುದೇ ರೀತಿ ಲೈಕ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, SSC ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ರೈಲ್ವೆ ಎಕ್ಸಾಮ್ಸ್ ಆಗಿರ್ಬೋದು, ಇದರ ಬಗ್ಗೆ ನಿಮ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕಿದ್ದರೆ ಅಥವಾ 1-to-1 ಗೈಡೆನ್ಸ್ ಬೇಕಿದ್ದರೆ ತಪ್ಪದೆ ನಮ್ಮ ರೂಟ್ ಸಪೋರ್ಟ್ ಅಕಾಡೆಮಿಯನ್ನು ವಿಸಿಟ್ ಮಾಡಿ. ಥ್ಯಾಂಕ್ ಯು.